ಪಟ ಚಟಪಟ ಅಂತ ಈಸಿಯಾಗಿ ಮಾಡಿ ತೋರಿಸೋದು ಆನಿಯನ್ ಸಮೋಸ. ಓಕೆ, ಶುರು ಮಾಡೋಣ. ಸ್ಟೆಪ್ 1, ಮೊದಲನೇ ಸ್ಟೆಪ್ ಏನಂದರೆ, ನಾವು ಆ ಪಟ್ಟಿಯನ್ನು ಔಟರ್ ಲೇಯರ್ ಪಟ್ಟಿಯನ್ನು ಯೂಸ್ ಮಾಡ್ತೀವಲ್ಲ, ಕ್ರಿಸ್ಪಾಗಿರುವಂಥ ಪಟ್ಟಿಗೆ ಈ ಮೈದಾದ ಬೇಸ್ ಇದು. ಆ್ಯಕ್ಚುಲಿ ಇದರಲ್ಲಿ ಮೈದಾನೇ ಬರೋದು. ಇದರಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಆಗಿ ಮೈದಾ ಬದಲಿಗೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಆಗಲ್ಲ, ಪಕ್ಕ ಮೈದಾನೇ. ಯಾಕಂದರೆ ಕೆಲವರು ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ಆಮೇಲೆ ನಾವು ಮೈದಾ ತಿನ್ನಲ್ಲ, ನಾವು ಜೋಳ ಬಳಸ್ಬೋದಾ, ಗೋಧಿ ಹಿಟ್ಟು ಬಳಸ್ಬೋದಾ ಅಂತ. ಆ ಥರ ಆಗಲ್ಲ. ಆಮೇಲೆ ಇದಕ್ಕೆ ಮಿಕ್ಸಿಂಗಲ್ಲಿ ಏನು ಬೇಡ, ಸ್ವಲ್ಪ ಉಪ್ಪನ್ನು ಬಳಸ್ತೀನಿ, ತುಂಬ ಲೈಟಾಗಿ, ಜಾಸ್ತಿ ಇಲ್ಲ. ಆಮೇಲೆ ಔಟರ್ ಲೈನ್ ನಿಮ್ಮ ಕಲರ್ ಏನಕ್ಕೆ ಕ್ರಿಸ್ಪಾಗಿ ಕೆಂಪು ಬರುತ್ತೆ ಅಂದರೆ, ಅದಕ್ಕೊಂದು ಪಿಂಚಷ್ಟು ಶುಗರ್, ಜಸ್ಟ್ ಏನು ತುಂಬ ಇಲ್ಲ, ಅದೇನು ತುಂಬ ಒಂದೊಂದು ಸ್ಪೂನ್ ಏನು ಬೇಕಾಗಿಲ್ಲ, 1 ಟೀ ಸ್ಪೂನ್ ಬೇಕಾಗಿಲ್ಲ. ಆಮೇಲೆ ಇದಕ್ಕೆ ನಾವು ಬೇರೆ ಏನು ಇದು ಸೇರ್ಸಂಗಿಲ್ಲ, ಎಣ್ಣೆ ಇಟ್ಟು ಕಲ್ಸೋಕ್ಕೆ ಸೇರ್ಸಂಗಿಲ್ಲ. ನೀರು ಹಾಕ್ಕೊಂಡು ಡೈರೆಕ್ಟ್ ಕಲ್ಸ್ಕೊತಾ ಇದ್ದೀವಿ. ಯಾಕಂದರೆ ನೀರಲ್ಲಿ ಕಲಿಸ್ಕೊಂಡ್ರೆ ಕ್ರಿಸ್ಪ್ ಜಾಸ್ತಿ ಚೆನ್ನಾಗಿ ಬರೋದು. ಸೊ ನೋಡಿ, ನಾವೆಲ್ಲ ಇಲ್ಲಿ ತುಂಬ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಲೈಟಾಗಿ ಹಿಂಗೆ ಸ್ವಲ್ಪ ಚಪಾತಿಗಿಂತ ಗಟ್ಟಿರಬೇಕು, ಕ್ವಿಕ್ಕಾಗಿ ಆಗುತ್ತೆ. ಇದು ಕಲಸಿಟ್ಬಿಡೋಷ್ಟೊತ್ತಿಗೆ ಈ ಕಡೆಯಿಂದ ಈರುಳ್ಳಿನ ಮಸಾಲ ಹಾಕಿಟ್ಕೊಂಡ್ರೆ ಆ ಕಡೆಯಿಂದ ಪಟ್ಟಿ ತೆಗೆಯೋದು. ಇದನ್ನು ಪಟ್ಟಿ ಮಾಡೋದೇ ಭಾಳ ವಿಶೇಷ ರೀ. ಈ ಪಟ್ಟಿ ಮಾಡೋದು ನೀವು ಒಂದ್ಸಲ ನೀವು ಬಂದುಬಿಟ್ರೆ ತುಂಬ ಸೂಪರಾಗಿ ಮನೆಯಲ್ಲಿ ಸಮೋಸ ಮಾಡ್ತೀರಾ. ಈ ಥರ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿನಿರ್ಬೇಕು. ಯಾಕಂದರೆ ನೀರು ಕಲಿಸ್ಕೊಂಡ್ಬಿಟ್ರೆ ನಮಗೆ ಅದು ನಮ್ಮ ಈ ಸಮೋಸದ್ದು ಏನು ಪಟ್ಟಿ ನಾವು ರೆಡಿಮೇಡ್, ಆ್ಯಕ್ಚುಲಿ ರೆಡಿಮೇಡೇ ಸಿಕ್ಬಿಡುತ್ತೆ, ನಿಮಗೆ ಬೇಜಾರು ಸಿಗುತ್ತೆ, ಆ ಅವಶ್ಯಕತೆ ಇಲ್ಲ. ಹಾಗೂ ಮನೆಯಲ್ಲಿ ಒಂದೊಂದು ಸಲ ನಿಮಗೆ ಮಾಡಬೇಕಂತ ಇಷ್ಟ ಬಂದಾಗ ಅದಕ್ಕೂ ಕೂಡ ನಾನು ಪಟ್ಟಿ ಮಾಡಿ ತೋರಿಸ್ತಾಯಿದ್ದೆ. ಸಹಜವಾಗಿ ಯಾರು ಸಮೋಸ ರೆಡಿ ಮಾಡೋದು ಪಟ್ಟಿ ತೊಗೊಂಡು ಮಾಡ್ತಾರೆ, ಹೌದಲ್ವಾ? ಕರೆಕ್ಟ್ ಅಲ್ವಾ? ನೋಡಿ, ಇದು ಬಂದು ಈ ಅದ ಇರುತ್ತೆ, ಚಪಾತಿಗಿಂತ ಗಟ್ಟಿ ಇದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟಾಗ ಸಾಫ್ಟ್ ಆಗುತ್ತೆ. ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಚೂರು ಹಿಂಗೆ ಬಳಸ್ಕೊತೀವಿ ಲೈಟಾಗಿ, ಯಾಕಂದರೆ ಅದು ಸಾಫ್ಟ್ ಆಗೋಸ್ಕರ. ನೋಡಿ, ಈ ಥರ ಇಟ್ಬಿಟ್ಟು ಇದರಲ್ಲಿ ಒಂದು ಬಟ್ಟೆ ಮುಚ್ಚಿ ಇಟ್ಬಿಟ್ಟು ಆಮೇಲೆ ಮತ್ತೆ ಏನು ಮಾಡಬೇಕಂತ ಇದು ನಮ್ಮ ಹಿಟ್ಟೇನು ಕಲಿಸ್ಕೊಂಡಿದ್ದೀವ, ಇಲ್ಲೆಲ್ಲ ನಮ್ಮದು ಸರ್ಫೇಸ್ ರೆಡಿ ಇದೆ, ನೀಟಾಗಿ ಒರೆಸ್ಕೊಂಡಿದ್ದೀವಿ. ಇದನ್ನು ಸಾಫ್ಟಾಗಿ ನೋಡಿ, ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೆ, ತುಂಬ ಏನು ಹಚ್ಕೊಂಡಿಲ್ಲ, ಲೈಟಾಗಿ. ಈಗ ನಮ್ಮ ಈ ಡೋ ತುಂಬ ಚೆನ್ನಾಗಿ ಸಾಫ್ಟಾಗಿ ನೀಟಾಗಿ ಸೂಪರಾಗಿ ಬಂದಿದೆ. ಇದನ್ನು ಈಗ ನಾವು ನೀಟಾಗಿ ಸ್ವಲ್ಪ ಉಂಡೆ ತೆಗಿಬೇಕು. ಹೆಚ್ಚು ಕಮ್ಮಿ ಚಪಾತಿಗಿಂತ ಸ್ವಲ್ಪ ದೊಡ್ಡ ಉಂಡೆ ನೋಡಿ, ಈ ಥರ ಒಂದು ಚಪಾತಿಗಿಂತ ಸ್ವಲ್ಪ ದೊಡ್ಡದು. ನೀವೇ ನಿಮ್ಮ ಅನುಕೂಲಕ್ಕೋಸ್ಕರ ತವಾದಲ್ಲೇ ರೆಡಿ ಆಗಬೇಕಿದು. ಇದನ್ನು ನಾವೀಗ ಏನು ಮಾಡ್ತೀವಿ ಗೊತ್ತಾ, ಪಟ್ಟಿ ರೆಡಿ ಮಾಡ್ತೀವಿ. ಇದು ಭಾಳ ಇಂಪಾರ್ಟೆಂಟ್ ಪಟ್ಟಿ. ನೋಡಿ, ಇಲ್ಲಿ ಇದನ್ನು ಈ ಥರ ಉಂಡೆ ಮಾಡಿ ಇಟ್ಕೊಬೇಕು. ಒಂದು 5 ನಿಮಿಷ, 2 ನಿಮಿಷ, ಅಂದರೆ 5 ನಿಮಿಷ 2 ನಿಮಿಷ ಸುಮ್ಮನೆ. ಓಕೆ, ಇದಾದಮೇಲೆ ಇದೊಂದು ಟೆಕ್ನಿಕ್ ಇದೆ. ಈಗ ನಾವೇನು ಮಾಡೋಣ ಅಂದರೆ, ಈ ಮೈದಾ ಇಲ್ಲಿ ಈ ಥರ ಹಾಕ್ಕೊತಿದ್ವಿ, ಇದನ್ನು ಈ ಥರ ಬೌಲ್ನ ಎತ್ಕೊತೀವಿ. ಇದನ್ನು ಚಪಾತಿ ಲಡ್ಸಂಗೆ ಲಡ್ಸ್ಕೊಬೇಕು ಅಷ್ಟೇ. ಏನು ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲ. ಸದ್ಯಕ್ಕೆ ಈ ಥರ ಮಾಡಿಟ್ಕೊಳ್ಳಿ ಫಸ್ಟು. ಓಕೆ, ನೋಡಿ, ಈ ಥರ ಇಲ್ಲಿ ಒಂದು ಮ್ಯಾಜಿಕ್ ಇದೆ, ನಿಮಗೆ ಈಸಿಯಾಗಿ ಆಗುತ್ತೆ. ಈ ಥರ ಲಡ್ಸಿಟ್ಕೊಂಡಿರ್ತೀರಲ್ಲ, ಈ ಲಡ್ಸಿಟ್ಟಿದ್ದಕ್ಕೆ ನಾವೇನು ಮಾಡೋಣ ಅಂದರೆ, ಇಲ್ಲಿ ಚೂರು ಲೈಟಾಗಿ ಎಣ್ಣೆ ಹಿಂಗೆ ಹಾಕ್ಕೊಳ್ಳೋದು. ಓಕೆ, ಎಲ್ಲ ಕಡೆ ಹರಡೋದು. ಯಾಕಂದರೆ ಎಲ್ಲ ಕಡೆ ಈವನಾಗಿರಬೇಕು. ಇದ್ರ ಜೊತೆಗೆ ನಾವು ಎಣ್ಣೆ ಹಾಕಿದ ಮೇಲೆ ಮತ್ತೆ ಇನ್ನೊಂದು ಇಡ್ತೀವಿ ಇಲ್ಲಿ. ಇವಾಗ ನಮಗೆ ಜಾಸ್ತಿ ಕೆಲಸ, ನಾವು ಹೋಟ್ಲಲ್ಲಿ ಪಟ್ಟಿಯೆಲ್ಲ ಮಾಡೋದು 1 by 1 ಮಾಡೋಕ್ಕಾಗೋದೇ ಇಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾವು ಒಂದೇ ಸಲ ಇದನ್ನು 3 ಪಟ್ಟಿ ಒಂದು ಸಲ ಹಾಕ್ತಾಯಿದೆ ನೋಡಿ. ಎಲ್ಲ ಹಡ್ಸಿರೋದು ಏನಿದೆಯೋ ಅದು ಇದು. ಓಕೆ, ಇದನ್ನು ಈಗ ನಾವು ತವಾದಲ್ಲಿ ಹಾಕೊಂಡು ನೀಟಾಗಿ ಅಪ್ಡೇಟ್ ಮಾಡ್ತೀವಿ. ಇದು ಏನಾಯ್ತಂದರೆ, ಇದು ಬೇಯ್ತಾ ಒಂದೊಂದೇ ಲೇಯರ್ ಬಿಡುತ್ತೆ. ಏನು ನಾವು ಲೇಯರ್ ಒಂದೊಂದು ಇಟ್ಟಿದ್ದೀವೋ ಅದು ಬಿಟ್ಟು ಹಂಗೆ ಆಚೆ ಬರುತ್ತೆ ನೀಟಾಗಿ, ಏನು ಪ್ರಾಬ್ಲಮ್ ಇರೋಲ್ಲ. ಯಾವುದೇ ಪರೋಟ ದೊಡ್ಡ ನಿಮಗೆ ಈ ಬಲ್ಕ್ ನಿಮ್ಮ ಫ್ಯಾಕ್ಟ್ರಿಗಳಲ್ಲೆಲ್ಲ ಹಿಂಗೆ ಈ ಪಟ್ಟಿ ತೆಗಿಯೋದು ಹಿಂಗೇನೆ, ಇದೇ ಮೆಥಡು. ನೋಡಿ, ಇವಾಗ ಏನಾಯ್ತು ಗೊತ್ತಾ, ನಾನು ಹಾಕಿದ ಪಟ್ಟಿಗಳು ಹೆಂಗೆ ಬಂತು ನೋಡಿದ್ರಾ? ಈ ಥರ ಇದು ಪಟ್ಟಿ, ಇದು ಬಂದು ನಮಗೆ ಸಮೋಸ ಪಟ್ಟಿ. ಅದಾಯ್ತಾ? ಇದು ಬೇಯಿಸಂಗಿಲ್ಲ, ಸುಮ್ಮನೆ ಹಿಂಗೆ ಎತ್ತಾಕ್ದೆ. ಸೆಂಟ್ರ್ ಕಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಸೈಡು, ಈ ಕಡೆ ಅಷ್ಟೇ ಸೈಡ್ ಕಟ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಾನು ಓಕೆ ಡಿವೈಡ್ ಆಯಿತಾ? ಈಗ ನೋಡಿ,
ಈ ಸೈಡ್ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಎಲ್ಲ ತೆಗೆದುಬಿಡಿ, ಯಾವುದೇ ಸೈಡಲ್ಲಿ ಇರುತ್ತೆ ಎಲ್ಲ ತೆಗೆದುಬಿಡಿ. ನೋಡಿ ಈ ಥರ ಪಟ್ಟಿ ಬರಬೇಕು, ಒಳ್ಳೆ ಪಟ್ಟಿ ಇದು. ಇಲ್ಲಿಗೆ ನಮ್ಮ ಸಮೋಸ ಪಟ್ಟಿ ರೆಡಿ. ಓಕೆ, ಈಗ ನಾವು ಸಮೋಸ ಪಟ್ಟಿ ರೆಡಿಯಾಗಿದೆ. ಸಮೋಸಕ್ಕೆ ಒಳ್ಳೆ ಸ್ಟಫಿಂಗ್ ಏನು ಬೇಕಲ್ಲ ಅದು ರೆಡಿ ಆಗಬೇಕಲ್ವಾ. ಬರೀ ಸಮೋಸ ರೆಡಿ ಪಟ್ಟಿ ರೆಡಿ ಆದಮೇಲೆ ಹೆಂಗೆ ತಿಂತೀರಾ ಮಾಡಬೇಕಲ್ವ ಪ್ರೊಸೀಜರ್, ಅದು ಹೇಳ್ಕೊಡ್ತೀನಿ. ಸಿಂಪಲ್ ಆಗಿದೆ. ಓಕೆ, ಇದಕ್ಕೇನು ತುಂಬ ನಾವು ಬಾಣಲೆ ಇಟ್ಕೊಬೇಕು, ಫ್ರೈ ಮಾಡಬೇಕು, ಆನಿಯನ್ ಸಮೋಸಕ್ಕೆ ಇಲ್ಲವೇ ಇಲ್ಲ. ಪಟ್ಟಿ ರೆಡಿ ಆಯಿತಾ, ಹಸಿ ಎಲ್ಲ ರಾ ವೆಜಿಟೇಬಲ್ಸು, ರಾ ಮಸಾಲ, ರಾ ಆನಿಯನು, ಅದು ಔಟರ್ ಮಾತ್ರ ಕ್ರಿಸ್ಪ್ ಆಗುತ್ತೆ, ಒಳಗಡೆ ಸ್ಟಫಿಂಗ್ ಕಂಪ್ಲೀಟ್ ನಿಮಗೆ ಒಂಥರ ಟ್ಯಾಂಗಿಯಾಗಿ ಫ್ಲೇವರ್ಡ್ ಆಗಿರುತ್ತೆ. ಅದಕ್ಕೆ ಈರುಳ್ಳಿ ಸಮೋಸ ತುಂಬ ಇಷ್ಟಪಡೋ ಜನ. ಚಳಿ ಮಳೆಗಾಲದಲ್ಲಂತೂ ತುಂಬ ಡಿಮ್ಯಾಂಡ್ ಅದಕ್ಕೆ ಬಿಡಿ. ಆ್ಯಕ್ಚುಲಿ ಸೌತ್ ಹೋಟ್ಲಲ್ಲಿ ಜಾಸ್ತಿ ಮಾಡಲ್ಲ ಅದು. ಇದನ್ನು ಸಹಜವಾಗಿ ನಾವು ಎಲ್ಲಿ ನೋಡ್ತೀವಿ ಅಂದರೆ ಈ ಶಿವಾಜಿನಗರದಲ್ಲಿ ಈ ರಂಜಾನ್ ಟೈಮಲ್ಲಿ, ರಂಜಾನ್ ನಾವು ಏನು ಮಾಡ್ತೀವಿ ಅಂದರೆ ಉಪವಾಸ ಟೈಮಲ್ಲಿ ಫಾಸ್ಟಿಂಗ್ ಬ್ರೇಕ್ ಮಾಡ್ತೀವಲ್ಲ, ಅಂಥ ಟೈಮಲ್ಲಿ ಇದನ್ನ ಬಳಸುವಂಥದ್ದು. ನೋಡಿ, ಇದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ತುಂಬ ಫೈನ್ ರಫ್ ಇದು ಬೇಡ, ಸ್ವಲ್ಪ ಸೆಮಿ ರಫ್ ಆಗಿ ಮಾಡ್ಕೊಳ್ಳಿ. ಯಾಕಂದರೆ ಈರುಳ್ಳಿ ಕಚ್ಬೇಕಾದ್ರೆ ಫ್ಲಫಿಯಾಗಿ ಸಿಗಬೇಕು. ನೀವು ತುಂಬ ನೈಸ್ ಮಾಡಿದರೆ ಏನೂ ಸಿಗಲ್ಲ ಬಾಯಿಗೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ, ನೋಡಿ ಸ್ಟಾರ್ಟಿಂಗ್ ನೋಡ್ಕೊಳ್ಳಿ, ಈರುಳ್ಳಿ ಒಂದು 4 ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಸುಮ್ಮನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀವಿ. 2 ಮಿಕ್ಸ್ ಇದೆ ನೋಡ್ಕೊಳ್ಳಿ. ಇದಕ್ಕೆ ನಾವು ಬಟಾಣಿ ಹಾಕ್ಕೊತಾ ಇದ್ದೀವಿ, ಗ್ರೀನ್ ಪೀಸು 1 ಮುಷ್ಟಿ ಹಾಕ್ಕೊತೀವಿ. ಬಟಾಣಿ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಕರಿಬೇವನ್ನು ಕಟ್ ಮಾಡಿರುವಂಥ ಕರಿಬೇವು ಸ್ವಲ್ಪ ಒಂದಿಷ್ಟು ಹಾಕ್ಕೊಂಡಿದ್ದೀವಿ. ಆಮೇಲೆ ಪುದೀನ ಎಲೆ ಅದು ಅಷ್ಟೇ ಒಂದು ಅರ್ಧ ಮುಷ್ಟಿ. ಎಲ್ಲ ಮಿಕ್ಸ್ ಆಯಿತಾ? ಇದನ್ನೆಲ್ಲ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಲ್ಲ, ಇದು ಸಬ್ಸಿಗೆ ಸೊಪ್ಪು. ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಅರ್ಥ ಆಯ್ತಾ? ಇದಾಯಿತು. ಇದಾದಮೇಲೆ ನಾವೇನು ಮಾಡ್ತೀವಿ ಗೊತ್ತಾ, ಇದನ್ನೆಲ್ಲ ಆದಮೇಲೆ ಇದಕ್ಕೆ ನಾವು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್ ನಾವು ನೋಡಿ, ಇದರಲ್ಲಿ ತುಂಬ ಖಾರ ಏನು ಬೇಕಾಗಿಲ್ಲ. ಹಂಗೂ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್. ನೀರಿನ ಅಂಶ ಇದರಲ್ಲಿ ಇರುತ್ತಲ್ವಾ, ಈರುಳ್ಳಿಯಲ್ಲೆಲ್ಲ ನೀರಿನ ಅಂಶ ಇರುತ್ತೆ ಅಲ್ವಾ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ರುಚಿ ತಕ್ಕಷ್ಟು ಉಪ್ಪು, ಅದು ನಿಮ್ಮ ಅಂದಾಜಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಇವಾಗ ಇದರಲ್ಲಿ ನಾವೇನು ಗೊತ್ತಾ, ಈ ನೀರಿನ ಅಂಶ ಎಳಿಬೇಕು. ಅದಕ್ಕೆ ನಾವು ದಪ್ಪ ಅವಲಕ್ಕಿನ ಹಾಕ್ತಾಯಿದ್ದೀವಿ. ನೋಡಿ, 1 ಮುಷ್ಟಿ ದಪ್ಪ ಅವಲಕ್ಕಿ. ಈ ದಪ್ಪ ಅವಲಕ್ಕಿ ಹಾಕಿದ ತಕ್ಷಣ ಇದರಲ್ಲಿರೋ ನೀರಿನ ಅಂಶನೆಲ್ಲ ಎಳೆದು ಬಿಡುತ್ತೆ. ಒಳಗಡೆ ಸ್ಟಫಿಂಗ್ ಎಷ್ಟು ಡ್ರೈ ಇರುತ್ತೋ ಅಷ್ಟು ನಿಮಗೆ ಸಮೋಸ ಒಳ್ಳೆ ಔಟರ್ ನಿಮಗೆ ಕ್ರಿಸ್ಪ್ ಸಿಗುತ್ತೆ. ಸ್ವಲ್ಪ ಶುಂಠಿ ಕಟ್ ಮಾಡಿರೋದು, ಚಿಕ್ಕದಾಗಿ ಕಟ್ ಮಾಡಿ ಶುಂಠಿ ಪುಡಿ ಮಾತ್ರ. ಇದು ಮಧ್ಯೆ ಬಾಯಿ ಸಿಗುತ್ತೆ. ಜಾಸ್ತಿ ಏನು ಬೇಡ, ಸುಮ್ಮನೆ ಅರ್ಧ ಟೀ ಸ್ಪೂನ್ ಅಷ್ಟೇ ಸಾಕು. ನೋಡಿದ್ರಾ, ಎಲ್ಲ ಆಯಿತು. ಉಪ್ಪು ಹಾಕಿದ್ದೀವಿ, ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡ್ಬೇಕಿನ್ನು. ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಎಲ್ಲನ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಈ ಸ್ಟೇಜಲ್ಲಿ ನೀವು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂತು. ನೀವು ಯಾವುದೇ ಸಮೋಸ, ಆನಿಯನ್ ಸಮೋಸ ತಿನ್ನಿ, ಇದೇ ಕಲರ್ ಇರುತ್ತೆ ರೆಸ್ಟೋರೆಂಟಲ್ಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ ನಮ್ಮ ಅವಲಕ್ಕಿ ಹಾಕಿದ್ರಿಂದ ಎಲ್ಲ ಡ್ರೈ ಆಯಿತು ನೋಡಿ, ಸುಕ್ಕ ಆಯಿತು ನೋಡಿ. ಇಲ್ಲಿಂದ ನಾವು ನೆಕ್ಸ್ಟು ಸಮೋಸ ಕಟ್ಟೋ ಸ್ಟೇಜಿಗೆ ಬಂದುಬಿಡೋಣ, ಆಯಿತಾ. ಈ ಸಮೋಸಕ್ಕೆ ಒಂದು ಗಮ್ ರೆಡಿ ಮಾಡ್ತಾರೆ ಅಂಟ್ಸೋಕ್ಕೆ, ಗೊತ್ತಾಯ್ತಲ್ಲ. ಈ ವಾಲ್ ಪೋಸ್ಟಲ್ಲಿ ಅಂಟಿಸ್ತಾರಲ್ಲ, ಆ ಥರ ಸಮೋಸನ ಅಂಟ್ಸೋಕ್ಕೆ ಒಂದು ಗಮ್ ರೆಡಿ ಆಗುತ್ತೆ. ಆ ಗಮ್ ಇಷ್ಟೇ, ನೀರು ಹಾಕ್ತೀವಿ, ಮೈದಾ ಹಾಕ್ತೀವಿ, ಕಲಿಸ್ಕೊತೀವಿ. ಇದು ಕಲಿಸ್ಕೊಂಬಿಟ್ರೆ ಇದೇ ಒಂದು ಗಮ್ಮು. ಇದು ಸಮೋಸ ನಾವು ಕಟ್ತೀವಲ್ಲ, ಈ ಸಮೋಸ ಕಟ್ಟೋಕ್ಕೆ ಬಳಸುವಂಥದ್ದೇ ಇದು. ಇಷ್ಟೇ ನೋಡಿ. ಈಗ ಸಮೋಸ ಕಟ್ಟುವಂಥದ್ದು ಒಂದು ಸ್ವಲ್ಪ ಟಫ್ ಇದೆ ಅಂತ ಅಂದ್ಕೊತೀವಿ, ಬಟ್ ಏನಿಲ್ಲ. ಒಂದು ಪೌಚ್ ರೆಡಿ ಮಾಡ್ಕೋ. ಫಸ್ಟ್ ಇಲ್ಲಿಂದ ಇಟ್ಕೊಬೇಕು, ಇಲ್ಲಿಂದ ಇಲ್ಲಿ, ಇಷ್ಟೇ ಒಂದು ಪೌಚ್. ಆಮೇಲೆ ಈ ಸ್ಟಫಿಂಗನ್ನು ನೀಟಾಗಿ ಪ್ರೆಸ್ ಮಾಡಿ ಹಾಕಬೇಕು. ಇದನ್ನು ಲೂಸ್ ಮಾಡಬಾರ್ದು. ಆ್ಯಕ್ಚುಲಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ನೋಡಿ, ಈ ಪ್ರೆಸ್ ಮಾಡಿದಾಗ ನೀಟಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಕೈಯಲ್ಲಿ ಆರಾಮಾಗಿ. ಅರ್ಜೆಂಟೇನಿಲ್ಲ, ನಿಮಗೂ ಅರ್ಜೆಂಟ್ ಇಲ್ಲ ಅಲ್ವಾ. ಈ ಗಮ್ ಏನಿದೆಯಲ್ಲ, ಈ ಗಮ್ಮನ್ನು ಈ ಜಾಗದಲ್ಲಿ ಅನ್ಸ್ಕೊಳ್ಳಿ. ಎಲ್ಲಿ ನಿಮಗೆ ಖಾಲಿ ಜಾಗ ಇದೆ, ಎಕ್ಸ್ಟ್ರಾ ಪಾರ್ಟ್ ಇದೆಯಾ, ಈ ಜಾಗದಲ್ಲಿ ಅನ್ಸ್ಕೊಳ್ಳಿ. ಓಕೆ, ಅನ್ಸ್ಕೊಂಡ್ಮೇಲೆ ಇಲ್ಲಿಗೆ ಒಂದು ಲೈನ್ ಅಲ್ಕೊಳ್ಳಿ. ಒಳಗಡೆಗೆ ನೋಡಿ, ಜಸ್ಟ್ ಒಂದು ಲೈನ್ ಅಷ್ಟೇ ಇದು ಬೆರಳಲ್ಲಿ. ಇಲ್ಲಿ ಕವರ್ ಆಯ್ತಿದ್ದು ಆಟೋಮೆಟಿಕ್ಲಿ. ಈ ಪಾರ್ಟನ್ನು ಈಗ ಏನು ಮಾಡಬೇಕಂದ್ರೆ, ಈ ಫೋಲ್ಡನ್ನು ನೀಟಾಗಿ ಇಲ್ಲಿಂದ ಎತ್ಕೊಂಡು ಒಂದೇ ಒಂದು ಫೋಲ್ಡ್ ಅಷ್ಟೇ ನೋಡಿ, ಹಿಂಗೆ ನೋಡಿ, ಜಸ್ಟ್ ಒಂದು ಫೋಲ್ಡು ಇಷ್ಟೇ, ಟೈಟಾಗಿ ಮುಗೀತು. ನಿಮ್ಗೆ ಅನಿಸ್ಬೋದು ಇದನ್ನು ಇದಕ್ಕೆ ಸೇರಿಸ್ಬೇಕಾ, ಇದನ್ನು ಇಲ್ಲಿ ಗಮ್ ಮಾಡಬೇಕಾ. ದಯವಿಟ್ಟು ಬೇಡ, ಇದು ಹಿಂಗೆ ಬಿಟ್ಬಿಡಿ. ಈ ಪಾರ್ಟ್ ಇದು ಕ್ರಿಸ್ಪಾಗಿ ಇನ್ನೂ ಸೂಪರಾಗಿದೆ. ನಮ್ಮ ಕಿಚನಲ್ಲಿ ನಾವು ಬಳಸುವಂಥದ್ದು ಸನ್ಫ್ಲವರ್ ಆಯಿಲು. ತುಂಬ ಚೆನ್ನಾಗಿದೆ. ಚೆನ್ನಾಗಿರೋದನ್ನೇ ನಾವು ಹೋಟ್ಲಲ್ಲಿ ಬಳಸ್ತಾ ಇದ್ದೀವಿ. ನೀವು ಕೂಡ ಅದನ್ನೇ ಬಳಸಿ.
ನೋಡಿ ಸ್ಟೆಪ್ 1 ಬಂದು ಹಿಟ್ಟು ಕಲಿಸ್ಕೊಂಡ್ವಿ, ಸ್ಟೆಪ್ 2 ಬಂದು ಆ್ಯಕ್ಚುಲಿ ಅದನ್ನು ಹಿಟ್ಟು ಕಲಿಸ್ಕೊಂಡು ಒಂದು ಪಟ್ಟಿ ಮಾಡ್ಕೊಂಡ್ವಿ, ಆಮೇಲೆ ಸಮೋಸ ಫಿಲ್ಲಿಂಗ್ ಮಾಡ್ಕೊಂಡ್ವಿ, ಸಮೋಸ ಎಣ್ಣೆಲಿ ಬಿಡ್ತಾಯಿದ್ದೀವಿ. ಈ ಸ್ಟೇಜ್ ತನಕ ಎಲ್ಲ ಅದ್ಭುತವಾಗಿ ಪ್ರೀತಿಯಿಂದ ಸೂಪರಾಗಿ ತೋರಿಸ್ಕೊಟ್ಟಿದ್ದೀವಿ ನಿಮಗೆ. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫೋಲ್ಡಿಂಗ್ ಕೂಡ ಸಖತ್ ಬಂದಿದೆ. ಈ ಪಟ್ಟಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು, ಸ್ಪ್ರಿಂಗ್ ರೋಲ್ ಮಾಡ್ಕೊಬೋದು. ಇದರಲ್ಲಿ ಸಮೋಸ ಹಿಂಗೆ ಮಾಡ್ತಾ ಉಲ್ಟಾ ಮಾಡ್ಕೊಳ್ಳಿ. ಏನು ತುಂಬ ತಣ್ಣಗಿರೋ ಎಣ್ಣೆಯಲ್ಲೂ ಬೇಯೋದು ಬೇಡ, ಇದು ಸ್ವಲ್ಪ ಬಿಸಿ ಎಣ್ಣೆಯಲ್ಲೂ ಬೇಯಬೇಕು. ಕಲರ್ ಬರಬೇಕು, ಚೆನ್ನಾಗಿ ಕೆಂಪು ಬರಬೇಕು. ಕೆಂಪು ಬಂದರೆ ಒಳ್ಳೆ ಸಮೋಸ, ಆನಿಯನ್ ಸಮೋಸ ರೆಡಿ ಅಂತ ಅರ್ಥ. ನೋಡಿ ಸಮೋಸ ನಮ್ಮದು ಕರೆಕ್ಟಾಗಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇಷ್ಟೇ ಕಲರ್ ಇದು. ಇನ್ನೂ ಸ್ವಲ್ಪ ಕೆಂಪು ಬರುತ್ತೆ, ಬಟ್ ಸಾಕು, ಸ್ಟ್ಯಾಂಡರ್ಡ್ ಇರಲ್ಲ, ತುಂಬ ಕಪ್ಪಾಗಿರುತ್ತೆ ಒಂಥರ. ಸೊ ನಮಗೆ ಇಷ್ಟು ಸಾಕು. ಅದ್ಭುತವಾಗಿದೆ, ಒಳ್ಳೆಯ ಕಲರ್ಫುಲ್ ಆಗಿದೆ ಸಮೋಸ. ಅಂದರೆ ಕ್ರಿಸ್ಪಾಗಿ ಬ್ಯೂಟಿಫುಲ್ಲಾಗಿ ಬಂದಿದೆ. ನೋಡಿದ್ರಲ್ಲ, ನೋಡಿ ಇದರಲ್ಲಿ ಏನು ಮುಚ್ಚುಮರನೇ ಇಲ್ಲ. ತುಂಬ ಚೆನ್ನಾಗಿ ಅದ್ಭುತವಾಗಿ ಸಮೋಸ ಬಂದಿದೆ. ನಮ್ಮ ಸ್ಟ್ರೀಟಲ್ಲಿ ಸಿಗೋ ಸಮೋಸ ಥರನೇ ಇದೆ. ಸ್ವಲ್ಪ ಕಲರ್ಫುಲ್ಲಾಗಿ ರೋಸ್ಟ್ ಆಗ್ತಾ ಇದೆ, ಯಾಕಂದರೆ ಸ್ವಲ್ಪ ವೈಟ್ ತೆಗಿದ್ರೆ ನಮ್ಗೆ ಇಷ್ಟ ಆಗೋಲ್ಲ. ನಮ್ಗೆ ಸ್ವಲ್ಪ ಕಲರ್ಫುಲ್ ರೋಸ್ಟ್ ಆಗಿರಬೇಕು. ನೋಡಿ ಇದಕ್ಕೆ ನಾವು ತುಂಬ ಬಿಸಿ ಎಣ್ಣೆಯಲ್ಲೇ ಇದು ತುಂಬ ಬಿಸಿ ಅಲ್ಲ, ಒಂದು ಮೀಡಿಯಮ್ ಬಿಸಿಯಲ್ಲಿ ಎಣ್ಣೆ ಬಿಸಿ ಮಾಡ್ಬೇಕು. ನೋಡಿ ಸೌಂಡ್ ನೋಡಿರಿ, ಕುರುಮಲ್ಲ ಸೌಂಡ್ ನೋಡಿ ಹೆಂಗಿದೆ. ನೋಡಿ ಈ ಪಟ್ಟಿ ಇದೆಯಲ್ಲ, ಈ ಹೊರಗಡೆ ಎಕ್ಸ್ಟ್ರಾ ಬಂದಿರೋದನ್ನು ಫೋಲ್ಡ್ ಮಾಡಿ ಇದು ಮಾಡಬೇಡಿ, ಹೀಗೆ ಬಿಟ್ಬಿಡಿ. ನೋಡಿ ಸಖತ್ತಾಗಿದೆ. ಓಕೆ.